ರಾಜ್ಯಾದ್ಯಂತ ಬೆಳೆಸ್ತಾ ಇದ್ದಾರೆ. ಅವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೋಬೇಕು, ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಬಂಧುಗಳೇ, ಒಳ ಮೀಸಲಾತಿಯ ವಿಷಯದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಹಲವು ಎಡರು ತೊಡರುಗಳನ್ನ ಇವತ್ತು ನೋಡ್ತಾ ಇದ್ದೀವಿ. ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಆದರೂ ಸಹ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ತೀರ್ಪಿನಂತೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಹಲವು ವರ್ಷಗಳ ಒಂದು ಹೋರಾಟ ಈ ಒಂದು ರಾಜ್ಯದಲ್ಲಿ ನಡೀತಾ ಇದೆ. ಒಳ ಮೀಸಲಾತಿಯು ಒಂದು ಸಮುದಾಯಕ್ಕೆ ಸೇರಿದಂತ ವಿಷಯ ಅಲ್ಲ. ಒಳ ಮೀಸಲಾತಿಯು 101 ಪರಿಶಿಷ್ಟ ಜಾತಿಗಳೇನಿದೆ ಅದಕ್ಕೆಲ್ಲ ಸಂಬಂಧಪಟ್ಟಂತ ವಿಷಯ. ಈ ಒಳ ಮೀಸಲಾತಿಯು ನನಗನ್ನಿಸ್ತಾ ಇರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಿಸಿದ ವಿಷಯ. ಒಳ ಮೀಸಲಾತಿ, ಈ ಒಳ ಮೀಸಲಾತಿಯ ವಿಷಯದಲ್ಲಿ ವೈದಿಕರು ಈ ಒಂದು ಒಳ ಮೀಸಲಾತಿಯ ವಿಷಯದಲ್ಲಿ ಈಗ ಒಳಗೆ ನುಗ್ಗಿಬಿಟ್ಟಿದ್ದಾರೆ. ಒಳ ಮೀಸಲಾತಿಗೂ ವೈದಿಕ ಸಾಹಿಗೂ ಏನ್ ಸಂಬಂಧ? ಯಾಕೆ ವೈದಿಕ ಸಾಹಿಗಳು ಒಳ ಮೀಸಲಾತಿಯ ಒಳಗೆ ಲಗ್ಗೆ ಇಟ್ಟಿದ್ದಾರೆ? ಇದರ ಹುನ್ನಾರ ಏನು, ಇದರ ಷಡ್ಯಂತ್ರ ಏನು ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ತಿಳಿಸಬೇಕಾಗಿದೆ. ಒಳ ಮೀಸಲಾತಿಯ ವಿಚಾರದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿತು. ನಾಗಮೋಹನ್ ದಾಸ್ ಅವರಿಗೆ ಆಯೋಗ ರಚನೆ ಮಾಡೋ ಸಂದರ್ಭದಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್, ಸುಪ್ರೀಂ ಕೋರ್ಟ್ ನ ಟರ್ಮ್ಸ್ ಅಂಡ್ ಕಂಡೀಷನ್ ಏನಂದ್ರೆ ಎಂಪರಿಕಲ್ ಡಾಟಾ ಮತ್ತು ಸಮಾನ ಜಾತಿಗಳನ್ನ ಒಟ್ಟುಗೂಡಿಸಿ ನಿಖರವಾದ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ ನೀವು ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಬಿಟ್ಟಿದ್ದೀವಿ, ನೀವು ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಹೇಳಿದ್ದಾರೆ. ಆದ್ರೆ ನ್ಯಾಯಮೂರ್ತಿಗಳಾದಂತ ನಾಗಮೋಹನ್ ದಾಸ್ ಅವರು ಮಾಡಿರೋದು ಏನಂದ್ರೆ ಎಂಪೆರಿಕಲ್ ಡಾಟಾ ಅದನ್ನ ಎಲ್ಲೂ ಕಲೆಕ್ಟ್ ಮಾಡಕ್ ಹೋಗಿಲ್ಲ. ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಅವರ ವರದಿ ಸಂಪೂರ್ಣವಾಗಿ ಅಪೂರ್ಣವಾಗಿದೆ. ಯಾವುದೇ ವರದಿಗಳು ದೋಷಪೂರಿತವಾಗಿ ಕೂಡಿವೆ. ಜೊತೆಗೆ ಜಾತಿಗಳನ್ನ ವಿಂಗಡಣೆ ಮಾಡಿಬಿಟ್ಟಿದ್ದಾರೆ. ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈಗೆ ಹಾಕೋದು, ಎಡಗೈ ಸಂಬಂಧಿತ ಜಾತಿಗಳನ್ನ ಬಲಗೈಗೆ ಹಾಕೋದು, ಬಲಗೈ ಸಂಬಂಧಿತ ಜಾತಿಗಳನ್ನ ಅಲಮಾರಿಗಳಿಗೆ ಹೋಗಿ ಹಾಕೋದು. ಇಟ್ ಇಸ್ ಅಗೇನ್ಸ್ಟ್ ಟು ಕಾನ್ಸ್ಟಿಟ್ಯೂಷನ್. ಇಟ್ ಇಸ್ ಅ ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಲಯದ ತೀರ್ಪೇ ಬೇರೆ, ಇವ್ರು ಮಾಡಿರ್ತಕ್ಕಂಥದ್ದೇ ಬೇರೆ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಒಳ ಮೀಸಲಾತಿಯ ಗೊಂದಲ ಎಷ್ಟರ ಮಟ್ಟಿಗೆ ಸೃಷ್ಟಿಯಾಗಿದೆ ಅಂದ್ರೆ ಜಾತಿಗಳ ನಡುವೆ ಸಂಘರ್ಷ ಉಂಟಾಗಿದೆ, ಜಾತಿಗಳ ನಡುವೆ ವೈಮನಸ್ಸು ಉಂಟಾಗಿದೆ, ಜಾತಿಗಳ ನಡುವೆ ಬ್ಯಾರಿಕೇಡ್ನ ಬಲಯುತವಾಗಿ ಆಗ್ತಕ್ಕಂಥ ಒಂದು ಹುನ್ನಾರ ಈ ಒಂದು ಒಳ ಮೀಸಲಾತಿಯಲ್ಲಿ ನಡೀತಾ ಇದೆ. ನಾವು ಕೇಳ್ಕೊಳ್ಳೋದು ಏನಂದ್ರೆ ನಾಗಮೋಹನ್ ದಾಸ್ ಅವರಿಗೆ, ನಿಮಗೆ ಸರ್ಕಾರ ಹೇಳಿದ್ದು, ನ್ಯಾಯಾಧೀಶ ಹೇಳಿದಂತ ತೀರ್ಪು ಏನಿದೆ ಅಷ್ಟು ಕೆಲಸ ಮಾಡಬೇಕಾಗಿದೆ. ನೀವು ಈ ಜಾತಿಗಳನ್ನ ತೆಗೆದು ಆ ಜಾತಿಗೆ ಹಾಕೋದು, ಆ ಜಾತಿಗಳನ್ನ ತೆಗೆದು ಈ ಜಾತಿಗೆ ಹಾಕೋದು, ಪ್ರಬಲವಾದ ಒಂದು ಸಮುದಾಯವನ್ನೇ ಕುಗ್ಗಿಸುವ ಷಡ್ಯಂತ್ರವನ್ನು ಯಾಕೆ ಮಾಡ್ತಿದ್ದೀರಾ? ನಿಮ್ಗೆ ಯಾರು ಮಾಡಿದ್ರು ಮಾಡಿ ಅಂತ ಹೇಳಿದ್ರು? ಇದು ಇಡೀ ನಾಡಿನ ಜನಕ್ಕೆ ಗೊತ್ತಾಗುತ್ತೆ. ಈ ಒಳ ಮೀಸಲಾತಿ ಅಂತಕ್ಕಂಥ ಏನು ಒಳ ಸುಳುವುಗಳಿವೆ, ಒಳ ಮೀಸಲಾತಿಯ ಒಳಸಂಚುಗಳಿದೆ, ಈ ಒಳಸಂಚುಗಳನ್ನ ಯಾರು ಎಲ್ಲಿ ಯಾವಾಗ ಮಾಡಿ ಈ ಒಂದು ಸಮುದಾಯಗಳನ್ನ ತುಳಿಬೇಕು ಅಂತಕ್ಕಂಥದ್ದನ್ನ ರಾಜಕೀಯವಾಗಿ ಆರ್ಥಿಕವಾಗಿ ತುಳಿಬೇಕು ಅಂತಕ್ಕಂಥ ಷಡ್ಯಂತ್ರ ಮಾಡಿದ್ರೆ ಅನ್ನೋದು ನಮಗೆ ಗೊತ್ತಾಗಿದೆ. ಕರ್ನಾಟಕ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಮೊದಲು ನ್ಯಾಯ, ಪ್ರಿಯಾಂಬಲ್ ಅಲ್ಲಿ ಏನಿದೆ ಅಂದ್ರೆ ಮೊದಲು ನ್ಯಾಯ, ಆಮೇಲೆ ಸಮಾನತೆ, ಸೋದರತೆ, ಸಮಗ್ರತೆ, ಭಾತೃತ್ವ. ನ್ಯಾಯವನ್ನ ಕೊಡಬೇಕಾದಂತ ಜಾಗದಲ್ಲಿ ಅನ್ಯಾಯವನ್ನ ಮಾಡಿಟ್ರೆ ಹೇಗೆ ಆ ವರದಿಯನ್ನು ಒಪ್ಪಿಕೊಳ್ಳೋದು? ಆದ್ರಿಂದ ಇಡೀ ರಾಜ್ಯಾದ್ಯಂತ ಈ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ಅಪೂರ್ಣ ವರದಿಯನ್ನ ಅಥವಾ ಏನು ಜಾತಿಗಳ ನಡುವೆ ಸಂಘರ್ಷ ತಂದಿರತಕ್ಕಂಥ ಈ ಒಂದು ವರದಿಯನ್ನ ತಿರಸ್ಕರಿಸಬೇಕು. ಯಾಕೆಂದ್ರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅವರೇ ಬರ್ಕೊಂಡಿದ್ದಾರೆ, ನನ್ನ ವರದಿಯನ್ನು ಪುರಸ್ಕರಿಸಿ, ನನ್ನ ವರದಿಯನ್ನು ಪರಿಷ್ಕರಿಸಿ, ನನ್ನ ವರದಿಯನ್ನು ತಿರಸ್ಕರಿಸಿ ಅಂತ ಬರೆದಿದ್ದಾರೆ. ಈಗ ನಾವು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಅವರು ಏನು ಪದ ಬಳಸಿದ್ದಾರೆ, ನನ್ನ ವರದಿಯು ಅಂತಿಮವಲ್ಲ, ನನ್ನ ವರದಿಯನ್ನು ಪುರಸ್ಕರಿಸಬಹುದು ಅಥವಾ ಪರಿಷ್ಕರಿಸಬಹುದು ಅಥವಾ ತಿರಸ್ಕರಿಸಬಹುದು ಅಂತ ಬರೆದಿದ್ದಾರೆ. ಅದರಿಂದ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಅದನ್ನು ತಿರಸ್ಕರಿಸಿ,
ಯಾಕೆ ತಿರಸ್ಕರಿಸಿ ಅಂತ ಹೇಳ್ತಾ ಇದೀವಿ ಅಂದ್ರೆ ಅದು ಅಪೂರ್ಣವಾಗಿದೆ. ಯಾರ ಮನೆಗಳಿಗೂ ಹೋಗಿಲ್ಲ, ಓದ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಬಂದಿದ್ದೀರಿ. ಒಂದು ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂತ ಒಂದು ಆಯೋಗ ರಚನೆ ಮಾಡಿದೆ ಸರ್ಕಾರ. ಆ ಸರ್ಕಾರದ ಟರ್ಮ್ಸ್ ಅಂಡ್ ಕಂಡೀಷನ್ ಮರೆತು ನಿಮಗೆ ಸುಪ್ರೀಂ ಕೋರ್ಟ್ ನ ತೀರ್ಪಿಗೆ ವಿರುದ್ಧವಾದಂತ ಅಧಿಕಾರ ಕೊಟ್ಟದ್ದು ಯಾರು? ಹೆಚ್ಚು ತಿಂದವರು ಕಿತ್ತು ತಿಂದವರು ಅಂತ ಬರೀತಾರೆ. ಹೆಚ್ಚು ತಿಂದವರು ಯಾರು? ಕಿತ್ತು ತಿಂದವರು ಯಾರು? ಒಂದು ಸಮುದಾಯ ಹೊಟ್ಟೆ ತುಂಬ ಉಂಡಿದೆ, ಇನ್ನೊಂದು ಸಮುದಾಯಕ್ಕೆ ಒಂದು ಸ್ಪೂನ್ ಕಡಿಮೆ ಆಗಿದೆ. ಇದನ್ನು ಬರೆಯಂತ ನಿಮ್ಗೆ ಯಾರು ಹೇಳಿತು? ಹಾಗಾಗಿ ಈ ವರದಿಯು ಅವೈಜ್ಞಾನಿಕವಾಗಿದೆ. ಗಮನಿಸಬೇಕು, ಚಿತ್ರದುರ್ಗದಲ್ಲಿ ಛಲವಾದಿ ಜನಾಂಗ 222 ಜನ ಇದ್ದಾರೆ. ಛಲವಾದಿ ವಲಯರು ಮತ್ತೆ ಬರೀ 16,000 ಇದ್ದಾರೆ ಅಂತ ಬರ್ತಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೇಗೆ ನಿಮ್ಮನ್ನ ನಾವು ನ್ಯಾಯಾಧೀಶ ಅಂತ ಒಪ್ಕೋಬೇಕು? ಹೇಗೆ ನಿಮ್ಮ ವರದಿನ ನಾವು ಒಪ್ಕೋಬೇಕು? ಹಾಗಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಈ ಸಮುದಾಯವನ್ನು 1 ಲಕ್ಷ 1.5 ಲಕ್ಷ ಕಡಿಮೆ ಮಾಡಿ ನೀವು ವರದಿಯನ್ನ ಸರ್ಕಾರ ಕೊಟ್ಟಿದ್ದೀರಾ. ಹಾಗಾಗಿ ಇದು ಸಮುದಾಯಕ್ಕೆ ಮಾಡೋ ದ್ರೋಹ ಅಲ್ಲ, ಸಂವಿಧಾನಕ್ಕೆ ಮಾಡೋ ದ್ರೋಹ, ನ್ಯಾಯಪೀಠಕ್ಕೆ ಮಾಡತಕ್ಕಂಥ ದ್ರೋಹ, ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್, ಕಂಟೆಂಪ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್. ಹಾಗಾಗಿ ಈ ವರದಿಯನ್ನ ತಿರಸ್ಕರಿಸಬೇಕು ಅಂತಕ್ಕಂಥದ್ದನ್ನ ನಾವು ಮೊದಲು ಈ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಎಷ್ಟು ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ, ಈ ಸಮುದಾಯ ಹೆಚ್ಚು ತಿಂದುಬಿಟ್ಟಿದೆ. ಮಾಧ್ಯಮದ ಮಿತ್ರರೇ, ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ. ಈ ಸಮುದಾಯ ಏನು ಬಲಗೈ ಸಮುದಾಯ ಇದೆ, ಈ ಸಮುದಾಯ ಸ್ವತಂತ್ರ ಬಂದಿನ ಇಲ್ಲಿವರೆಗೂ ಈ ಸಮುದಾಯ ಕೆಪಿಎಸ್ಸಿ ನಲ್ಲಿ ಒಬ್ಬರು ಅಧ್ಯಕ್ಷರಾಗಿಲ್ಲ. ಬಲಗೈ ಸಮುದಾಯದ ಒಬ್ಬ ಕೆಪಿಎಸ್ಸಿ ಅಧ್ಯಕ್ಷರಾಗಿಲ್ಲ ಇಲ್ಲಿವರೆಗೂ. ನಮ್ಮ ಸೋದರ ಸಮುದಾಯ 3 ಸಾರಿ ಅಧ್ಯಕ್ಷರಾಗಿದ್ದಾರೆ ಕೆಪಿಎಸ್ಸಿಯಲ್ಲಿ. ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ ನಮ್ಮ ಸೋದರ ಸಮುದಾಯ. ಈ ಸಮುದಾಯ ಬಲಗೈ ಸಮುದಾಯ ಒಬ್ಬ ಮುಖ್ಯ ಕಾರ್ಯದರ್ಶಿ ಆಗಿದೆ ಇಲ್ಲಿವರೆಗೂ. ಸರ್ಕಾರದಲ್ಲಿ ಅಪರ ಕಾರ್ಯದರ್ಶಿಗಳು 4 ಜನ ಆಗಿದ್ರು ನಮ್ಮ ಸೋದರ ಸಮುದಾಯ. ಆದ್ರೆ ನಾವು ಇದುವರೆಗೂ ಒಬ್ರು ಅಪರ ಕಾರ್ಯದರ್ಶಿಗಳಾಗಿಲ್ಲ ಬಂಧುಗಳೇ. ನಮಗೆ ಹೆಚ್ಚು ತಿಂದವರು, ಹೊಟ್ಟೆ ತುಂಬ ತಿಂದವರು ಅಂತ ಬರೀಲಿಕ್ಕೆ ನಿನಗೆ ಹೇಗೆ ಮನಸ್ಸು ಬರ್ತು? ಹೇಗೆ ನೀನು ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದೀರಾ? ಸರಿಯಾದ ಸರ್ಕಾರಿ ಅಂಕಿಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಲ್ವಾ? ನಮ್ಮ ಸೋದರ ಸಮುದಾಯ 4 ಜನ ಹೈಕೋರ್ಟ್ ಜಡ್ಜ್ಗಳಿದ್ರು, ಚೀಫ್ ಜಸ್ಟಿಸ್ ಆಗಿದ್ದಾರೆ ಅವರು. ನಾವೆಲ್ಲೂ ಹೇಳಿಲ್ಲ, ಖುಷಿ ಪಡ್ತಾ ಇದೀವಿ, ಸಂತೋಷ ಪಡ್ತಾ ಇದೀವಿ. ಆದ್ರೆ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಇವರು ಅಷ್ಟು ತಿಂದುಬಿಟ್ಟಿದ್ದಾರೆ, ಇಷ್ಟು ತಿಂದುಬಿಟ್ಟಿದ್ದಾರೆ, ಎಲ್ಲ ಅವರೇನೆ. ಅರೆ ಅಲ್ಲಿ ಪಿ ರಾಚೆ ಇದ್ರೆ, ಎನ್ ರಾಚೆ ಇದ್ರು, ಅಲ್ಲಿ ಬಸಲಿಂಗಪ್ಪ ಇದ್ರೆ, ಅಲ್ಲಿ ನರಸಿಂಹಮೂರ್ತಿ ಇದ್ರು, ಅಲ್ಲೊಬ್ರು ಡಿಸಿ ಇದ್ರೆ, ಇಲ್ಲಿಬ್ರು ಡಿಸಿ ಇದ್ರು. ಈ ಸಮುದಾಯ ಯಾವಾಗ್ಲೂ ಅಣ್ಣ ತಮ್ಮಂದಿರಂತೆ ಬಂದಂತ ಸಮುದಾಯವನ್ನ ಇವತ್ತು ನಾಗಮೋಹನ್ ದಾಸ್ ಅವರು ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಬಂಧುಗಳೇ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಈ ಸಮುದಾಯವನ್ನ ಸೀಳಿಬಿಟ್ಟಿದ್ದಾರೆ. ನಮ್ಮ ಬಲಗೈ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗುವುದು. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನು ಸರ್ಕಾರಕ್ಕೆ ಅವರು ವರದಿಯನ್ನು ಕೊಟ್ಟರು, ಅದನ್ನ ಸರ್ಕಾರ ನಮಗೆ ಸರಿ ಮಾಡಿಕೊಡ್ಬೇಕು. ನಮ್ಮ ಮೂಲ ಏನಿದೆ, ನಮ್ಮ ಮೂಲನ ಸರಿಪಡಿಸ್ಬೇಕು. ಆಮೇಲೆ ಬೇರುಗಳಿಗೆ, ಕೊಂಬೆಗಳಿಗೆ ಬೇರನ್ನ ಸರಿ ಮಾಡದೆ ಕೊಂಬೆಗಳನ್ನ ಛಿದ್ರ ಮಾಡಿ ಎಲ್ಲ ಕಡೆ ಹಂಚಿ ಹರಿದಿದ್ದಾರೆ. ನಮ್ಮ ಬಲಗೈ ಸಮುದಾಯನ ಎಲ್ಲೆಲ್ಲಿ ಹಂಚಿದ್ದಾರೆ ಅದನ್ನು ನಮಗೆ ವಾಪಸ್ ಕೊಟ್ಟು ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನಷ್ಟೇ ನಮ್ಮ ಸಮುದಾಯದ, ನಮ್ಮ ಬಲಗೈ ಸಮುದಾಯದ ಹೋರಾಟ ಅಷ್ಟೇ ಆಗಿದೆ. ನಾವು ಶಾಂತ ರೀತಿಯಲ್ಲೇ ಹೋರಾಟ ಮಾಡ್ತೀವಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಏನಿತ್ತು ಅದನ್ನು ಪೂರ್ಣಗೊಳಿಸ್ಬೇಕು ಅನ್ನೋದಷ್ಟೇ, ಅವರ ಕನಸನ್ನ ನನಸು ಮಾಡ್ಬೇಕು ಅನ್ನೋದಷ್ಟೇನೆ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ತಗೊಳ್ಳಿ, ಪ್ರತಿಯೊಬ್ಬರಿಗೂ ಕೊನೆಯ ಕಡೆಯ ಮನುಷ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಹೇಳಿದ್ರು. ಈ ತರ ಒಳ ಮೀಸಲಾತಿ ಮಾಡಿಕೊಂಡು ನೀವು ಕಿತ್ತಾಟ ಮಾಡ್ಕೊಳ್ಳಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು, ಸಮವಾಗಿ ಹಂಚಿಕೆ ಆಗಬೇಕು. ಮೀಸಲಾತಿ ಅನ್ನೋದು ಎಲ್ಲರ ಹಕ್ಕು ಮತ್ತು ಎಲ್ಲರಿಗೂ ಸಮವಾಗಿ ಹಂಚಿಕೆ ಆಗಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ. ಅದರಷ್ಟೇ ಉದ್ದೇಶ ನಮ್ಮದು. ಅದಕ್ಕಾಗಿ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಮುಂದಿಡ್ತಾ ಇದ್ದೀವಿ. ಇದೇ 25ನೇ ತಾರೀಕು
ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇಡೀ ನಮ್ಮ ರಾಜ್ಯದ ಎಲ್ಲ ನಮ್ಮ ಬಲಗೈ ಬಂಧುಗಳಿಗೆ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ, ಪ್ರತಿಯೊಂದು ಮನೆಯಿಂದನೂ ಎಲ್ಲರೂ ಬನ್ನಿ, ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ, ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತಾನೆ ನಾನು ಎಲ್ಲ ನಮ್ಮ ಬಂಧುಗಳಿಗೆ ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರು ಬಂದು ನಿಮ್ಮ ಹಕ್ಕುಗಳನ್ನು, ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ. ಇದು ಎಲ್ಲ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮ ಕರ್ತವ್ಯ, ನಮ್ಮೆಲ್ಲರ ಹೋರಾಟ ಆಗಿರಲಿ ಅಂತ ಎಲ್ಲರ ಹತ್ರ ಹೇಳಿ ಎಲ್ಲರಿಗೂ ಧನ್ಯವಾದ.